ಎ.ವಿ. ಕಣಿವೆ ಕೊಪ್ಪಳ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ವಕೀಲರು. ಈ ಮೂಲಕ ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ನಾನು ನಮ್ಮ ಕೊಪ್ಪಳದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಒಂದು ವಿನಂತಿ ಮಾಡ್ಕೊಂಡಿದ್ದೆ. ಕೊಪ್ಪಳದ ತಾಲೂಕಿನ ಎಲ್ಲ ರಸ್ತೆಗಳು ಭಾಳ ಹಾಳಾಗಿದ್ದು ಸಂಚಾರಕ್ಕೆ ಭಾಳ ತೊಂದರೆ ಉಂಟಾಗಿದೆ ಅಂತ ದೃಷ್ಟಿಯಿಂದ ಮನವಿ ಮಾಡ್ಕೊಂಡಾಗ ಅವರು ನಮ್ಮ ಮನವಿಗೆ ಹೋಗೊಟ್ಟು ಇವತ್ತಿನ ದಿವಸ ಒಂದು ವರದಿಯನ್ನು ಮಾಡ್ತೀನಿ ಅಂತೇಳಿ ಮನವಿ ಬಂದಿದ್ದಾರೆ. ಇವತ್ತು ನ್ಯೂಸ್ ಫಸ್ಟ್ ಚಾನಲ್ನವರು ನಮ್ಮ ಒಂದು ಸಾರ್ವಜನಿಕ ಹಿತಕ ದೃಷ್ಟಿಯಿಂದ ಒಳ್ಳೆಯ ಒಂದು ಯೋಜನೆ ಇದು ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರು ಬಂದಿದ್ದಾರೆ. ಅದಕ್ಕಾಗಿ ಇವತ್ತು ತಮಗೆಲ್ಲ ಗೊತ್ತಿರೋ ಸಾರ್ವಜನಿಕ ದಯವಾಡಿ ಇಲ್ಲಿಯ ಕೊಪ್ಪಳ ತಾಲೂಕಿನ ಜನಪ್ರತಿನಿಧಿಗಳು, ಸಂಸದರು ಮತ್ತು ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ವಕೀಲರು ಗಮನಿಸೋದಕ್ಕೆ ಪ್ರಮುಖ ಸಮಸ್ಯೆ ಅಂದರೆ ಕೊಪ್ಪಳ ತಾಲೂಕಿನ ಪ್ರತಿಯೊಂದು ರಸ್ತೆ, ನೀವು ಯಾವುದೇ ಹಳ್ಳಿಗೆ ಹೋಗ್ರಿ, ಸಿಟಿಯಲ್ಲಿ ಹೋಗ್ರಿ, ಇವತ್ತು ರಸ್ತೆ ಹಾಳಾಗಿ ನಮ್ಮ 2 ವೀಲರ್ ಇರ್ಬೋದು, 4 ವೀಲರ್ ಎಲ್ಲ ವೆಹಿಕಲ್ಗೆ ಭಾಳ ತೊಂದರೆ. ಇವತ್ತು ನೋಡಿರಿ ರಸ್ತೆಗಳನ್ನು ತಾವು ದಯವಿಟ್ಟು ಗಮನಿಸಬೇಕು. ಇಲ್ಲಿ ಆಳವಾಗಿದೆ, ಇಷ್ಟು ಆಳಾಗಿದೆ. ಇವತ್ತು ನೋಡಿರಿ ಸ್ಕೇಲ್ ಮುಖಾಂತರ ನಮ್ಮ ಸಣ್ಣ ಸಂಖ್ಯೆಯವರು ಹಿಡಿತಾ ಇದ್ದಾರೆ. ಇಷ್ಟು ಒಳಗೆ ತೆಗ್ ಬಿದ್ದಿದೆ ನೋಡಿ. ಇವತ್ತು ನೋಡಿ ಅಷ್ಟು ತೆಗ್ ಬಿದ್ದಿದೆ, ಇಷ್ಟು ಆಳವಾಗಿ ಒಳಗೆ ಬಿದ್ದಿದೆ. ಯಾವುದೇ ಒಂದು ಗಾಡಿ ಬಿದ್ದಂದರೆ ಮುಂದುವರೆದು ಹೋಗೋದಾದರೆ ಇಲ್ಲಿ ಕೂಡ ನೋಡ್ಬೋದು ತಾವು. ಇಷ್ಟು ರಸ್ತೆಗಳು ಹಾಳಾಗಿರೋದು ಕೂಡ ಅತ್ಯಂತ ನಮ್ಮ ಕೊಪ್ಪಳ ತಾಲೂಕಿನ ಜನತೆ ಅತ್ಯಂತ ದುರಂತ ಅದನ್ನು ಭಾವಿಸ್ತಾ ಇದ್ದೇನೆ. ಆ ಕಾರಣಕ್ಕಾಗಿ ತಾವು ನೋಡಿ, ಇಲ್ಲಿ ಕೂಡ ಈ ರೀತಿಯಾಗಿ ಅತ್ಯಂತ ಇಷ್ಟೊಂದು ದೊಡ್ಡ ತೆಗ್ ಬಿದ್ದಿದೆ. ಇದರಲ್ಲಿ ಕಾರನ್ನು ಚಲಾವಣೆಯಲ್ಲಿ 2 ವೀಲರ್ ಆಗಲಿ, ಟ್ರ್ಯಾಕ್ಟರ್ ಆಗಲಿ, ಲಾರಿ ಪ್ರತಿಯೊಂದಕ್ಕೂ ತೊಂದರೆ ಆಗ್ತಾಯಿದೆ. ಇವತ್ತು ಎಲ್ಲ ರಸ್ತೆಗಳು ಮುಂದುವರೆದು ಮತ್ತು ಅದೇ ರೀತಿಯಾಗಿ ಇಲ್ಲಿ ಕೂಡ ಅದೇ ರೀತಿಯಾಗಿದೆ. ಸೊ ಅದಕ್ಕಾಗಿ ನಾವು ಈ ವರದಿಯ ಮುಖ್ಯ ಉದ್ದೇಶ ಏನಂದರೆ ಜನಪ್ರತಿನಿಧಿಗಳ ಒಂದು ವಿಷಯವನ್ನು ಈ ಗಮನಕ್ಕೆ ತಂದು ಮತ್ತು ಅಧಿಕಾರಿಗಳ ಕೂಡ ಈ ಗಮನಕ್ಕೆ ತಂದು ಈ ರಸ್ತೆಗಳು ಅಭಿವೃದ್ಧಿ ಆಗಬೇಕು. ತಕ್ಷಣ ಇಲ್ಲದೇ ಇದ್ದರೆ ನಮ್ಮ ಕೊಪ್ಪಳ ಈ ತಾಲೂಕಿನ ಜನತೆ ಒಂದು ಶೀಘ್ರ ಹೋರಾಟ ಮಾಡಲು ಸಜ್ಜಾಗ್ತಿದ್ದಾರೆ. ಇದಕ್ಕಾಗಿ ನಾನು ಈಗಾಗಲೇ ನಮ್ಮ ಎಲ್ಲ ಮುಖಂಡರಿಗೆ ಮಾತನಾಡಿದ್ದೇನೆ. ಆ ಕಾರಣಕ್ಕಾಗಿ ಇವತ್ತು ನೋಡಿ ಅನೇಕ ರಸ್ತೆಗಳು ಹಾಳಾಗಿವೆ. ಕೇವಲ ಉದಾಹರಣೆ ಮಾತ್ರ ನಾವು ಇವತ್ತು ತಮಗೆ ಗಮನಕ್ಕೆ ತರೋದು ಒಂದು ಉದಾಹರಣೆ. ಆದರೆ ಬೇರೆ ಬೇರೆ ರಸ್ತೆಗಳು ಕೂಡ ಇದೇ ರೀತಿಯಾಗಿ ಹಾಳಾಗಿವೆ. ಮುಂದುವರೆದು ಈ ರಸ್ತೆಗಳು ಇದೇ ರೀತಿಯಾಗಿ ಸರ್ಕಾರ ಜನಪ್ರತಿನಿಧಿಗಳ ಗಮನ ಹರಿಸ್ತಾ ಇದ್ದರೆ ನಾವು ಎಲ್ಲರೂ ಸೇರಿ ಸಾರ್ವಜನಿಕ ಹಿತಾಸಕ್ತಿಗಳ ಎಲ್ಲ ಒಂದು ವ್ಯಕ್ತಿಗಳು ಸೇರಿ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ದಿವಸ ಇದು ನೋಡಿ, ಇದು ಕೂಡ ಅದೇ ರೀತಿ ತೆಗ್ಗಿದೆ. ಸೊ ಈ ರೀತಿ ಕೇವಲ ನಾವು ಬಂದದ್ದು ಕೇವಲ ಒಂದು ಅರ್ಧ ಕಿಲೋಮೀಟ್ರ್ ಬಂದ್ವಿ ಆ ಸರ್ಕಲ್ಲಿಂದ. ಹೀಗಾಗಿ ಇಲ್ಲಿ ಅನೇಕ ರಸ್ತೆಗಳು ಹಾಳಾಗಿರೋದು ತಮ್ಮ ಗಮನಕ್ಕೆ ಬಂದ ವಿಷಯ. ಇವತ್ತು ನಮ್ಮ ನ್ಯೂಸ್ ಫಸ್ಟ್ ಚಾನಲ್ನವರು ಒಂದು ಸಾರ್ವಜನಿಕ ಜಾಗೃತಿಯನ್ನು ಮೂಡಿಸಬೇಕು. ಆ ಮೂಲಕ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ಗಮನವನ್ನು ಕೇಂದ್ರೀಕರಿಸಿ ಈ ರಸ್ತೆ ಅಭಿವೃದ್ಧಿ ಆಗಬೇಕು ಅನ್ನೋದು ಅವರ ಕನಸು. ನಂದು ಕೂಡ ಜಿಲ್ಲಾ ವಕೀಲರ ಅಧ್ಯಕ್ಷನಾಗಿ ಇವತ್ತು ಸಾರ್ವಜನಿಕ ಒಂದು ಹಿತದೃಷ್ಟಿಯಿಂದ ಈ ನ್ಯೂಸ್ ಫಸ್ಟನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಈ ರಸ್ತೆಯು ಏನಂದರೆ ನಮ್ಮ ಕುಷ್ಟಗಿಯ ಮುಖ್ಯ ರಸ್ತೆಯಿಂದ ಭಾಗ್ಯನಗರದ ಸರ್ಕಲ್ಗೆ ಹೋಗ್ತಾ ಇದೆ. ಇದು ಏನಂದರೆ ಭಾಳ ಪ್ರಮುಖ ರಸ್ತೆ ಆಗಿಬಿಟ್ಟದೆ. ಯಾಕಂದರೆ ಈಗ ನಮ್ಮದು ಆ ಕಡೆಯಿಂದ ಬಂದಾಗಿರೋದ್ರಿಂದ ನಾವು ಪ್ರತಿಯೊಬ್ಬರು ಕೂಡ ಇದೇ ರಸ್ತೆಯಿಂದ ಹೋಗ್ಬೇಕು. ತಕ್ಷಣ ಈ ರಸ್ತೆಯ ಅಭಿವೃದ್ಧಿ ಆಗಲೇಬೇಕು. ಅದು ಆತಂದರೆ ಸಾರ್ವಜನಿಕರಿಗೆ ಜೀವ ಉಳಿತದೆ ಮತ್ತು ಅದೇ ರೀತಿಯಾಗಿ ಭಾಳ ಪ್ರಯಾಣಕ್ಕೆ ಅನುಕೂಲ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ದಿವಸ ತೆಗ್ಗಳನ್ನು ತಾವು ನೋಡ್ಬೋದು. ಇಲ್ಲಿ ನೋಡಿ ಯಾವ ರೀತಿ ಬಿದ್ದಿದೆ. ಇವತ್ತು ನಮ್ಮ ಗಾಡಿಯವ್ರು ಬರ್ತಾ ಇದ್ದಾರೆ ನೋಡಿ, ಎಷ್ಟು ಅವ್ರು ನಿಂತು ಬರಬೇಕಾಗೈತಿ. ಸೊ ಇಂಥ ಸಂದರ್ಭದಲ್ಲಿ ಇವತ್ತು ದಿವಸ ಈ ರಸ್ತೆಗಳ ಅಭಿವೃದ್ಧಿ ತಕ್ಷಣ ಆಗಬೇಕನ್ನೋದು ನಮ್ಮ ಈ ಒಂದು ಹೋರಾಟದ ಪ್ರಮುಖ ಉದ್ದೇಶ. ಇವತ್ತು ರಸ್ತೆ ಬಗ್ಗೆ ನಮ್ಮ 2 ವೀಲರ್ನ ಗೌರವ ಸಾರ್ವಜನಿಕರು ಕೂಡ ಇವತ್ತು ರಸ್ತೆ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ತಾವು ದಯವಿಟ್ಟು ಕೇಳ್ಬೋದು. ಭಾಳ ದಿವಸದಿಂದ ಇದೇ ಥರ ತೆಗ್ ಬಿದ್ದೈತ್ರಿ. ಗುಂಡಿಗಳು ಬಿದ್ದಿದ್ದವು, ಜಗ್ಗಳು ಬಿದ್ದವು, ಬಸ್ಸು ಗಾಡಿ ಎಲ್ಲ ಕೂಡ ಕುಷ್ಟಿಗೆ ಹೋಗ್ಬೇಕಾದ್ರೆ ಇಲ್ಲೇ ಹೋಗ್ತಾರೆ. ಇವತ್ತಿಗಾದ್ರೆ ಯಾರು ಇದ್ರ ಬಗ್ಗೆ ಕೇರ್ ಮಾಡಿಲ್ಲ, ಒಬ್ಬರು ಇದ್ರ ಬಗ್ಗೆ ತಲೆಯನ್ನು ಕೆಡ್ಸ್ಕೊಂಡಿಲ್ಲ. ಇದ್ರಾಗ ಮಳೆ ಬಂತಂದ್ರೆ ಹೆಂಗೆ ಹೋಗ್ಬೇಕು ನಾವು ಅನ್ನೋದನ್ನ ನಾನು ತಿಳಿಯೋದಾಗೈತಿ. ಅಷ್ಟು ತ್ರಾಸ ಐತ್ರಿ ಇಲ್ಲಿ ಅಡ್ಡಾಡ್ಬೇಕಾದ್ರೆ. ದಯವಿಟ್ಟು ಯಾರು ಇದಕ್ಕೆ ಸಂಬಂಧಪಟ್ಟಿರೋದಾರ ಸ್ವಲ್ಪ ಬೇಗನೆ ಇದಕ್ಕೆ ಪರಿಹಾರ ಮಾಡ್ಬೇಕಂತ ಹೇಳ್ತೀವಿ. ಸಾರ್ವಜನಿಕರು ಕೂಡ ಪಾಪ 2 ವೀಲರ್ನವ್ರು ಅವರು ಸಂಪರ್ಕ ಮಾಡಿದಾಗ ಅವರು ಕೂಡ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಯಾರ. ಸೊ ಆ ಕಾರಣಕ್ಕಾಗಿ ತಾವುಗಳನ್ನು ಹಗಲೆಲ್ಲ ನಾವು ಪದೇ ಹೇಳೋದು ಅದೇ ವಿಚಾರ. ತಾವು ದಯಮಾಡಿ ಇವತ್ತು ಜನಪ್ರತಿನಿಧಿಗಳು, ಅಧಿಕಾರಿಗಳು, ನಮ್ಮೆಲ್ಲ ವಕೀಲರು ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಈ ರಸ್ತೆ ಅಭಿವೃದ್ಧಿ ಆಗಲೇಬೇಕು. ನಮ್ಮ ಅದು ಒಂದು ಆಗ್ರಹ ಇದೆ. ಒಂದು ವೇಳೆ ಆಗದೇ ಇದ್ದ ಪ್ರಸಂಗದಲ್ಲಿ ನಾವು ಉಗ್ರ ಹೋರಾಟವನ್ನು ಸದಸ್ಯತೆ ಮಾಡಿಯೇ ತಿರುತ್ತೇವೆ. ಅದರಲ್ಲಿ ಎರಡು ಮಾತಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ
ನಿಮ್ಮ ಪರವಾಗಿ.